ಕಾಂಗ್ರೆಸ್ ಜೊತೆನೆ ಕೊಯಿಲೇಷನ್ ಗವರ್ನಮೆಂಟ್ ಇದ್ದಿದ್ದು. ಸರ್ ಶಿವಶಂಕರ್ ಸರ್, ಅಲ್ಲಿ ಎಲ್ಲೋ ಒಂದ್ ಕಡೆ ನೀವ್ ಹೇಳೋ ಮಾತುಗಳನ್ನ ಕೇಳ್ತಾ ಇದ್ರೆ ಇನ್ನೂ 10 ವರ್ಷ ಮಳೆ ಸುರಿದ್ರೂ ಕೂಡ, ಎಷ್ಟೇ ಮಳೆ ಈ ಸಾರಿ ಮಾನ್ಸೂನ್ ಚೆನ್ನಾಗ್ ಆದ್ರೂ ಕೂಡ ಇನ್ನೂ 10 ವರ್ಷ ನಾವ್ ಇದೇ ಬರ ಪರಿಹಾರ ಡಿಬೇಟ್ ಮಾಡ್ಬೇಕಾಗಿರುತ್ತೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಇನ್ನೂ 10 ವರ್ಷ ಅಮೌಂಟ್ ಜಾಸ್ತಿ ಆಗ್ತಾ ಹೋಗ್ಬೋದೇನೋ ದಿನೇಶ್ ಅವರೇ, ಬಟ್ ನಾವು ಡಿಬೇಟ್ ಇದೇ ಮಾಡ್ಬೇಕಾಗುತ್ತೆ. ಬರ ಪರಿಹಾರ ಇದಕ್ಕೆ ಬಂದಾಗ ಈ ವಿಚಾರಕ್ಕೆ ಬಂದಾಗ, ನೀರಿನ ವಿಚಾರಕ್ಕೆ ಬಂದಾಗ, ಇವತ್ತು ರಾಜಸ್ಥಾನದಲ್ಲೇ ಅವರೇಜ್ 300 ಮಿಲಿಮೀಟರ್ ಮಳೆ ಆಗುತ್ತೆ ಒಂದು ವರ್ಷದ್ದು. ಅವರು 350 TMC ಅಷ್ಟು ಸ್ಟೋರೇಜ್ ಕೆಪಾಸಿಟಿ. ನಮ್ಮ ರಾಜ್ಯದಲ್ಲಿ 1500 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆಗುತ್ತೆ. ನಮ್ದು ಕೇವಲ 430 TMC ಅಷ್ಟೇ ಸ್ಟೋರೇಜ್ ಇರೋದು. ಇದನ್ನ ನಾವು ನೋಡೋದಾದ್ರೆ ರಾಜ್ಯದಲ್ಲಿ ನಾವು ಚೆಕ್ ಡ್ಯಾಮ್ಗಳು, ಇವತ್ತು ಮಧ್ಯಪ್ರದೇಶದಲ್ಲಿ ಅವತ್ತಿದ್ದಂತ ಯಾರೋ ಇವರು ಕಾಂಗ್ರೆಸ್ನ CM ಇದ್ದವರು ಎಷ್ಟು ಚೆಕ್ ಡ್ಯಾಮ್ಗಳು ಕೊಟ್ಟು ಇವತ್ತು ಮಧ್ಯಪ್ರದೇಶದಲ್ಲಿ ನೀರಿನ ಅಭಾವನ ಇವತ್ತು ಇಲ್ದಂಗ್ ಮಾಡಿದ್ದಾರೆ. ನೀರಿನ ಅಭಾವ ಹೈಯೆಸ್ಟ್ ನೀವು ಡ್ಯಾಮ್ ಕಟ್ಟಲ್ಲ, ಜನರ ಮಧ್ಯೆ ಬಿರುಕು ಬಿಡಿಸ್ತೀರಾ ಅಷ್ಟು ಬಿಟ್ರೆ ನೀವು ಎಲ್ಲಿ ಡ್ಯಾಮ್ ಕಟ್ಟಿದ್ದೀರಾ ತೋರಿಸಿ. ಬಿಜೆಪಿ ಅವರು ಎಷ್ಟು ಡ್ಯಾಮ್ಗಳು ಕಟ್ಟಿದ್ದೀರಾ ತೋರಿಸಿ. ಎಷ್ಟು ಡ್ಯಾಮ್ಗಳು ಕಟ್ಟಿದ್ದೀರಾ? ನೀರಿನ ವಿಚಾರದಲ್ಲಿ ಆಮ್ ಆದ್ಮಿ ಪಾರ್ಟಿ ಅವರು ಮಾತಾಡೋದಕ್ಕೆ ನೀರಾವರಿ ಬಗ್ಗೆ ನಿಮ್ಗೆ ಮಾಹಿತಿ ಕೊರತೆ. ಪಕ್ಕ ಹೇಳ್ತೀನಿ. ಒಂದೇ ನಿಮಿಷ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದೇ ನಿಮಿಷ, ಬಹಳ ಮುಖ್ಯವಾದ ಒಂದು ಪಾಯಿಂಟ್ ಅನ್ನ ರಾಜ್ಯ ಸರ್ಕಾರ ಏನು ಮನವಿಯನ್ನು ಸಲ್ಲಿಸಬೇಕಾಗಿತ್ತು ಅದನ್ನು ಲೇಟ್ ಮಾಡ್ತು. ಈಗಲೂ ಯಾರು ನಮ್ಮ ವೀರಣ್ಣ ಅವರು ಅದೇ ಮಾತನ್ನು ಹೇಳಿತ್ತು. ಆದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಕೂಡ ಒಂದು ಮಾತನ್ನು ಹೇಳಿದ್ರು, ಒಂದು ವೇಳೆ ನಾವು ಲೇಟ್ ಆಗಿದ್ದಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಅದರ ಬಗ್ಗೆ ವಿಚಾರಣೆ ಬರುವಂಥ ಸಂದರ್ಭದಲ್ಲಿ ಅವರು ಹೇಳಬೇಕಾಗಿತ್ತು. ಅದನ್ನು ಹೇಳಿಲ್ಲ ಅಂತಂದರೆ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಆಗತ್ತೆ. ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಒಂದು ನಿಮಿಷ ದಯವಿಟ್ಟು ಎಲ್ಲ ಪ್ಯಾನಲಿಸ್ಟ್ಗಳು ಕೇಳಬೇಕು. ಅಂಡ್ ರಿಪಬ್ಲಿಕ್ ಕನ್ನಡ ಬಹಳ ಒಳ್ಳೆ ಡಿಸ್ಕಷನ್ ತಗೊಂಡಿರೋದ್ರಿಂದ ನಿಮ್ಮ ಮಾಧ್ಯಮದ ಮೂಲಕ ಇದು ಕರ್ನಾಟಕದ ಜನತೆಗೆ ತಲುಪಬೇಕು. ಸೆಪ್ಟೆಂಬರ್ 13ನೇ ತಾರೀಕು 2023 ರಾಜ್ಯ 195 ತಾಲೂಕುಗಳನ್ನ 30,432 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಮತ್ತು ಈ ತಾಲೂಕುಗಳು ಬರಪೀಡಿತವಾಗಿದೆ ಅಂತ ಘೋಷಣೆ ಮಾಡುತ್ತೆ. ಸೆಪ್ಟೆಂಬರ್ 22ನೇ ತಾರೀಕು 2023 ಬರ ಪರಿಸ್ಥಿತಿಯ ಸಮಗ್ರ ವರದಿ ಸಹಿತ ನೆರವು ಕೋರಿಕೆಯ ಮನವಿಯನ್ನ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಸಲ್ಲಿಸುತ್ತೆ. ಸೆಪ್ಟೆಂಬರ್ 23, 2023 ಇದ್ರ ಜೊತೆಗೆ ಅಷ್ಟೇ ಅಲ್ಲ, ಬರಪೀಡಿತ ಆಗಿರುವಂಥದ್ದು ಹೌದು. ಮುಂದಾಲೋಚನೆ ನಾವು ಯೋಚನೆ ಮಾಡಿ, ಸಮ್ಮರ್ ಬರ್ತಾ ಇದೆ ನಮಗೆ, ಸೊ ಕುಡಿಯೋ ನೀರಿನ ವ್ಯವಸ್ಥೆ ನಮಗೆ ಸರಿಯಾಗಿ ಆಗದೆ ಇರಬಹುದು. ಬರ ಇರೋದ್ರಿಂದ ಕುಡಿಯೋ ನೀರಿಗೂ ಕೂಡ ನಾವು ವ್ಯವಸ್ಥೆ ಮಾಡಬೇಕಾಗುತ್ತೆ ಅನ್ನೋದನ್ನ ನಾವು ಅವತ್ತೇ ಕೂತ್ಕೊಂಡು ಯೋಚನೆ ಮಾಡಿ 4,860 ಕೋಟಿ ರೂಪಾಯಿ ನೆರವಿಗೆ ಮನವಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಅಕ್ಟೋಬರ್ 5ನೇ ತಾರೀಕು 2023 ಕೇಂದ್ರದ ತಂಡ 4 ಜನನ್ನ ಕಳಿಸ್ಕೊಡುತ್ತೆ ಬರ ವೀಕ್ಷಣೆ ಮಾಡೋದಿಕ್ಕೆ. ಹಾಗಂತ ಇವತ್ತಿನ ದಿನ ಅಮಿತ್ ಶಾ ಅವರು ಕೂತ್ಕೊಂಡು ಹೇಳ್ತಾರೆ ನಮಗೆ ಡಿಸೆಂಬರ್ ತನಕ, ನಮಗೆ ಜನವರಿ ತನಕ ಯಾವುದೇ ಮನವಿನೇ ಬಂದಿರಲಿಲ್ಲ ಅಂತ. ಹಾಗಿದ್ರೆ ಕೇಂದ್ರ ಸರ್ಕಾರದಿಂದ ಇವರು 4 ಜನನ್ನ ಯಾವ ಆಧಾರದ ಮೇಲೆ ಕಳಿಸ್ಕೊಟ್ರು? ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಕ್ಲಿಯರ್. ಇದಾದ ನಂತರದಲ್ಲಿ ಅಕ್ಟೋಬರ್ 25ನೇ ತಾರೀಕು 2023 17,901 ಕೋಟಿ ನೀಡುವಂತೆ ಕೇಂದ್ರಕ್ಕೆ ಪ್ರಸ್ತಾವನೆ ರಾಜ್ಯದಿಂದ ಹೋಗುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಕ್ಲಿಯರ್. ನವೆಂಬರ್ 15, 2023 ಬರ ಪರಿಹಾರ ಕೊಡಿ ಅಂತ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಗೆ ಸಿದ್ದರಾಮಯ್ಯನವರು ಕೃಷ್ಣ ಬೈರೇಗೌಡ ಅವರ ಜೊತೆ ಹೋಗಿ ಮನವಿಯನ್ನ ಸಲ್ಲಿಸ್ತಾರೆ. ಹಾಗಿದ್ರೆ ಜನವರಿ ತನಕ ಎಲೆಕ್ಷನ್ ಕಮಿಷನ್ನು ಮಾರ್ಚ್ 16ನೇ ತಾರೀಕು ಚುನಾವಣೆ ಘೋಷಣೆ ಮಾಡೋ ತನಕ ಇವರು ಆ ಫೈಲ್ ಮೇಲೆ ಕೂತ್ಕೊಂಡಿದ್ರು. ಯಾಕೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನವೆಂಬರ್
ನವೆಂಬರ್ 20ನೇ ತಾರೀಕು ಓಕೆ ಥ್ಯಾಂಕ್ ಯು ಒಂದು ನಿಮಿಷ ಒಂದು NDRF ಏನಿದೆ ಆಯ್ತು ರೀ ನಿಮ್ದು ನಿಮ್ ಭಾಷಣ ಆಯ್ತು ಬಿಡಿ ನಿಮ್ಗೆ ಅರ್ಜೆಂಟ್ ಇದೆಯಲ್ಲ ಒಂದು NDRF ವಿಚಾರದಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಅಲ್ಲಿ ಕೇವಲ ಒಂದು ರಾಜ್ಯಕ್ಕೋಸ್ಕರ ರಾಜ್ಯ ನೋಡೋದಿಲ್ಲ 13 ರಾಜ್ಯಗಳಲ್ಲಿ ಬರ ನಡೆದಿರ್ತದೆ. ಮೊದಲನೇದಾಗಿ NDRF ಬಹಳ ಸ್ಪಷ್ಟವಾಗಿದೆ. ನಾನು ಡಿಸ್ಟರ್ಬ್ ಮಾಡಿಲ್ಲ ನಿಮ್ ಪಕ್ಷದಲ್ಲಿ ಸಂಸ್ಕಾರ ಎಲ್ಲ ನೀವು ಆಯ್ತಾ. NDRF ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿದೆ, ಪರಿಹಾರವನ್ನು ಕೊಡಬೇಕಾಗಿರೋದು ರಾಜ್ಯ ವಿಪತ್ತಿನಿಂದಲೇ ಮಾತ್ರ ಕೊಡಬೇಕು. ಅದಾದ್ಮೇಲೆ ಹೆಚ್ಚುವರಿ ಬಂದ್ರೆ NDRF ಕೇವಲ ಒಂದು ರಾಜ್ಯಕ್ಕೆಲ್ಲ ಕೆಲಸ ಮಾಡೋದು, ಇಡೀ ದೇಶಕ್ಕೆ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಬೇರೆ 13 ರಾಜ್ಯಗಳನ್ನು ಸೇರಿಸಿಕೊಂಡು ಮಾಡಿರ್ತಕ್ಕಂಥ ಪ್ರೊಸೀಜರ್ ಮೊದಲನೇದು. ನಂಬರ್ 2, 2013 ಮೇನಲ್ಲಿ ಬರ ಘೋಷಣೆ ಆಯಿತು. ಯಾವಾಗ ಸಿದ್ದರಾಮಯ್ಯನವರು ಇದ್ದಾಗ ಅವ್ರು ಪರಿಹಾರ ಕೊಟ್ಟಿದ್ದು ಯಾವಾಗ ಗೊತ್ತಾ? 2014 ಮಾರ್ಚ್ 9 ತಿಂಗಳಾದ್ಮೇಲೆ 2014ರಲ್ಲಿ ಮತ್ತೆ ಮೇನಲ್ಲಿ ಬರ ಬಂತು. ಕೊಟ್ಟಿದ್ದು 1.25 ವರ್ಷ ಆದಮೇಲೆ 2015ರಲ್ಲಿ ಕೊಟ್ಟಿದ್ದು. ಒಂದಿಗೆ ಹೇಳ್ತೀನಿ, ಇವರು ದುಡ್ಡು ಕಡಿಮೆ ಕೊಟ್ಟಿದ್ದಾರೆ ಅಂತೇಳಿ. 2012-13ರಲ್ಲಿ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಕೇಳಿದ್ದು 11,000 ಕೋಟಿ ನಷ್ಟ ಆಗಿದೆ ಕಟ್ಕೊಡಿ ಅಂತೇಳಿ. UPA ಸರ್ಕಾರ ಎಷ್ಟು ಕೊಟ್ಟಿದ್ದು ಗೊತ್ತಾ? 550 ಕೋಟಿ. ಇದಾದಮೇಲೆ ಇವ್ರು ಹೇಳ್ತಾರೆ ಈಗ ಬಂದಿರತಕ್ಕಂತಹ ಬರ ಯಾವತ್ತೂ ಇತಿಹಾಸದಲ್ಲಿ ಬಂದಿಲ್ಲ ಅಂತೇಳಿ. 2019ರಲ್ಲಿ ಪ್ರವಾಹ ಬಂತಲ್ಲ ಮೇಡಮ್, ಅದು 150 ವರ್ಷ ಇತಿಹಾಸದಲ್ಲಿ ಯಾವತ್ತೂ ಬಂದಿರಲಿಲ್ಲ. ಇದಾದ್ಮೇಲೆ ಅವಾಗ ಏನ್ ಮಾಡಿದ್ರು ಯಡಿಯೂರಪ್ಪನವರು ಯಾವ ವಿಚಾರ ಏನು ವಿಪತ್ತು ರೀತಿಯಲ್ಲಿ ಹೇಳಿತ್ತಲ್ಲ ಅದಕ್ಕಿಂತ ಡಬ್ಬ ದುಡ್ಡು ಕೊಟ್ಕೊಂಡೋದ್ರು. 1 ಎಕರೆಗೆ 12,000 ಕೊಡಕ್ಕೆ 18,000 ರೂಪಾಯಿ ಕೊಟ್ಟರು. ಈಗ ನೀವು ನೆರೆ ಬಗ್ಗೆ ಮಾತಾಡ್ತಿದ್ದೀರಿ, ಬರದ ಬಗ್ಗೆ ಮಾತಾಡಿ ಅಲ್ಲ, ಪರಿಹಾರ ರಾಜ್ಯ ಸರ್ಕಾರ ಕೊಡಬೇಕು. ನಿಮಗೆ ಯೋಗ್ಯತೆ ಇಲ್ವಾ ಕೊಡೋದಕ್ಕೆ? ಯೋಗ್ಯತೆ ಇಲ್ವಾ? ಏನ್ ಮಾಡಿದ್ದೀರಿ ಮತ್ತೆ ದುಡ್ಡೆಲ್ಲ? ರಾಜ್ಯ ಸರ್ಕಾರ ಏನ್ ಮಾಡಿದೆ ಇದಕ್ಕೆ? ಕೇಂದ್ರ ಸರ್ಕಾರ ಕೊಡೋದು, ಆಮೇಲೆ ರಾಜ್ಯ ಸರ್ಕಾರ ಏನ್ ಮಾಡಿದ್ದು? ಸ್ವಾತಿ ಚಂದ್ರಶೇಖರ್ ಬಳಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ SDRF ಇಂದ ಇವರು ರಾಜ್ಯ ಸರ್ಕಾರ ರೈತರಿಗೆ ಎಷ್ಟು ಕೊಟ್ಟಿದ್ದಾರೆ? ಯಾಕೆ ಅತಿ ಕಮ್ಮಿ ಅಮೌಂಟ್ ರಿಲೀಸ್ ಮಾಡಿದ್ದಾರೆ? ಕೇಂದ್ರದ ಕಡೆನೆ ಯಾಕೆ ಬಟ್ಟು ತೋರಿಸ್ತಾ ಇದ್ದಾರೆ? ಈಗ ಏನಿರೋದು ಎಕರೆಗೆ 2,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. 2,000 ರೂಪಾಯಿ ಎಕರೆಗೆ ಇನ್ನು ರೈತರಿಗೆ ರೈತರಿಗೆ ತಲುಪಿಲ್ಲ. ಈ ಪರಿಸ್ಥಿತಿಯಲ್ಲಿದೆ. ಆಮೇಲೆ 25% ರಾಜ್ಯ ಸರ್ಕಾರ ಭರಿಸಬೇಕು. 25% ರಾಜ್ಯ ಸರ್ಕಾರ ಭರಿಸಬೇಕು. ಬಾಕಿ 75% NDRF ಕೇಂದ್ರದಿಂದ ರಾಜ್ಯಕ್ಕೆ SDRF ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಸಂಸದರ ಕೆಲಸ ಏನು? 26 ಜನ 28 ಜನ ಸಂಸದರಲ್ಲಿ ಕೆಲಸ ಏನು ಇವ್ರದ್ದು? ರಗ್ಗೋಸ್ಕೊಂಡು ಮಲ್ಕೊಳ್ಳೋದ ಮನೇಲಿ, ಇಲ್ಲ ಮೋದಿ ಅವ್ರನ್ನ ಹೋಗೋದ? ನಾನು ಹೇಳೋದು, ಒಬ್ಬ ಸಂಸದ ಲೋಕಸಭೆಯಲ್ಲಿ ರಾಜ್ಯಕ್ಕೆ ಇಂತ ಬರ ಬಂದಿದೆ ಅಂತ ಒಬ್ರು ಮಾತಾಡಿದ್ರ ಕೇಳಿ. ಒಬ್ರೇ ಮಾತಾಡುದ? ದೇವೇಗೌಡರು ಒಬ್ರೇ ಮಾತಾಡಿದ್ದು. 94 ಏಜ್ ಅವ್ರು ಒಬ್ರೇ ಮಾತಾಡ್ಬೇಕು. ಇನ್ನು ಉಳಿದವರೆಲ್ಲ ಏನ್ ಮಾಡ್ತಾ ಇದಾರೆ? ಇವರು ಬರೀ ಅಲ್ಲಿ ಹೋಗೋದು, ಮೋದಿ ಅವ್ರನ್ನ ಅಪೀಸ್ ಮಾಡೋದು ಅಷ್ಟೇ ಕೆಲಸ. ಇಂಥವ್ರಿಗೆ ಓಟ್ ಹಾಕ್ಬೇಕು ರಾಜ್ಯದ ಜನತೆಗಳು. ಮೂರು ಜನ ಸಚಿವರು, ಅದರಲ್ಲೂ 3 ಜನ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇರುವಂತವ್ರು. ಒಬ್ರು ವಿತ್ತ ಸಚಿವೆ, ಮತ್ತೊಬ್ರು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರು, ಮತ್ತೊಬ್ರು ರಾಜ್ಯದ SWD ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಂತ್ರಿ ಆಗಿರುವಂಥವ್ರು. ಇಷ್ಟು ಜನ ಮಂತ್ರಿಗಳಿದ್ದು ಮತ್ತೊಬ್ರು ಖೂಬಾ ಅವರು ಸ್ಟೇಟ್ ಮಿನಿಸ್ಟರ್ ಆಗಿರುವಂಥವ್ರು. ಕರ್ನಾಟಕ ರಾಜ್ಯದಿಂದ ಕೇಂದ್ರದಲ್ಲಿ ಮಂತ್ರಿ ಆಗಿರುವಂಥವ್ರು. ಜೋಶಿ ಅವ್ರನ್ನ ವೀಕ್ಷಕರೇ, ಪ್ರಶ್ನೆ ಏನು ಅಂತಂದ್ರೆ ಕೊನೆಗೂ ಪ್ರಶ್ನೆ ಏನು ಅಂತಂದ್ರೆ ಕಡೆಗೂ ಕೂಡ ಇವ್ರಿಗೆಲ್ರಿಗೂ ಕೂಡ ಬರಕ್ಕೆ ಪರಿಹಾರ ಬೇಡ, ಬರ ಪರಿಹಾರ ಬೇಕಷ್ಟೇ. ಇವ್ರಿಗೆ ಬೇಕಾಗಿರೋದು ಬರಕ್ಕೆ ಪರಿಹಾರ ಅಲ್ಲ, ಬರ ಪರಿಹಾರ ಮಾತ್ರ. ಇವ್ರಿಗೆಲ್ರಿಗೂ ದುಡ್ಡು ಬೇಕಷ್ಟೇನೆ. ಆಲ್ ರೈಟ್, ವಿ ಆರ್ ಡನ್. ಸ್ವಾತಿ ಅವರೇ ಡನ್, ಸಮಯ ಮುಗ್ದಿದೆ. ಬರಕ್ಕೆ ಪರಿಹಾರ ಬೇಡ, ಬರ ಪರಿಹಾರ ಬೇಕು. ಇವ್ರಿಗೆ ಲಾಂಗ್ ಟರ್ಮ್ ಯೋಜನೆಗಳ ಬಗ್ಗೆ ಮಾತಾಡಕ್ಕೆ ರೆಡಿ ಇಲ್ಲ ಯಾರು ಕೂಡ. ಕೇವಲ ದುಡ್ಡು ಎಷ್ಟು ಬಂತು ನೋ, ಜನಕ್ಕಿದು ಬೇಕಾಗಿಲ್ಲ. ಇವ್ರು ಕೊಡೋ ಬರ ಪರಿಹಾರ ಏನ್ ಮಾಡ್ತಾರೆ? ಇವ್ರು ಕೊನೆಗೂ ಏನ್ ಮಾಡ್ತಾರೆ? ಏನೋ ಒಂದು ಅರಕಾಸಿನ ಮಜ್ಜಿಗೆ ಮಾಡ್ತಾರೆ ಹೊರತುನು ಕೊನೆಗೂ ಕೂಡ ಮುಂದಿನ ವರ್ಷ ಬರ ಬರೋದಿಲ್ಲ ಅನ್ನೋದಕ್ಕೆ ಏನ್ ಸ್ವಾಮಿ ಗ್ಯಾರಂಟಿ?
ಏನ್ ಗ್ಯಾರಂಟಿ ಕೊಡ್ತೀರಿ? ಏನು ಗ್ಯಾರಂಟಿ ಇಲ್ಲ. ಒನ್ಸ್ ಅಗೇನ್ ಮ್ಯಾನ್ ಮೇಡ್ ಬರ ಇದು ಅಂತ ಈಗಾಗಲೇ ಶಿವಶಂಕರ್ ಸರ್ ಹೇಳಿದ್ರು, ಇನ್ನು ಅನೇಕರು ಇದನ್ನ ಹೇಳ್ತಾ ಇದ್ದಾರೆ. ಸ್ವಲ್ಪನಾದ್ರೂ ಜನಗಳ ಬಗ್ಗೆ ಕಾಳಜಿ ಇದ್ರೆ ಎರಡೂ ಪಕ್ಷದ ನಾಯಕರು ಇದನ್ನ ನಿರ್ಮೂಲನೆ ಮಾಡುವತ್ತ ಗಮನ ಹರಿಸಬೇಕು, ನೀರಾವರಿ ಯೋಜನೆಗಳತ್ತ ಗಮನ ಹರಿಸಬೇಕು. ಇದರೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಕೆರೆಗಳತ್ತ ಗಮನ ಹರಿಸ್ಲಿ, ಡ್ಯಾಮ್ ಹೂಳೆತ್ತದ್ರತ್ತ ಗಮನ ಹರಿಸ್ಲಿ. ನಮಸ್ಕಾರ.